ನಿಯಮ ಪಾಲಿಸದಿದ್ದರೆ ನೀವು ಎಷ್ಟೇ ಭಕ್ತಿಯಿಂದ ಪೂಜಿಸಿದರೂ ಫಲ ಕೊಡೋದಿಲ್ಲ. ಹೇಗೆ ಬೇಕೋ ಹಾಗೆ ದೀಪಾರಾಧನೆ ಮಾಡಬಾರದು. ಕೆಲವು ನಿಯಮಗಳನ್ನು ಪದ್ಧತಿಗೆ ಅನುಗುಣವಾಗಿ ತಪ್ಪದೆ ಪಾಲಿಸಿದರಷ್ಟೇ ಪೂಜೆಯ ಫಲ ಸಿಗುತ್ತದೆ. ದೀಪ ಬೆಳಗಿಸಬೇಕಾದರೆ ಮೊದಲು ಬತ್ತಿ ಹಾಕಿ ನಂತರ ಎಣ್ಣೆ ಹಾಕಿ ದೀಪ ಬೆಳಗುತ್ತೀರಿ. ಇದು ತಪ್ಪು. ಯಾವಾಗಲೂ ಮೊದಲು ದೀಪಕ್ಕೆ ಎಣ್ಣೆಯನ್ನು ಹಾಕಿ ನಂತರ ಬತ್ತಿಯನ್ನು ದೀಪದಲ್ಲಿ ಕೂರಿಸಿ ದೀಪ ಹಚ್ಚಬೇಕು. ಇದು ಸರಿಯಾದ ವಿಧಾನ. ಬೆಳ್ಳಿ, ಪಂಚಲೋಹ ಅಥವಾ ಮಣ್ಣಿನ ದೀಪಗಳು ಮಾತ್ರ ದೀಪಾರಾಧನೆಗೆ ಶ್ರೇಷ್ಠ. ಎಂಥದ್ದೇ ಪರಿಸ್ಥಿತಿಯಲ್ಲೂ ಕಬ್ಬಿಣದ ದೀಪವನ್ನು ಅಥವಾ ಹಿತ್ತಾಳೆ ದೀಪವನ್ನು ಹಚ್ಚಬಾರದು. ದಿನನಿತ್ಯ ದೀಪವನ್ನು ಶುಚಿಗೊಳಿಸಿ ನಂತರ ದೀಪಾರಾಧನೆ ಮಾಡಿದರೆ ಒಳ್ಳೆಯದು. ಶುಚಿಯಾಗಿರದ ದೀಪಕ್ಕೆ ಕೇವಲ ಬತ್ತಿ ಬದಲಿಸಿ ದೀಪ ಹಚ್ಚಬಾರದು. ದೀಪಾರಾಧನೆ ಯಾವಾಗ ಮಾಡಬೇಕು ಅಂದರೆ ಬೆಳಗಿನ ಜಾವ 3ರಿಂದ 5 ಗಂಟೆಯ ಒಳಗೆ ದೀಪ ಬೆಳಗಿಸಿದರೆ ಒಳ್ಳೆಯದು. ಸಂಜೆ ಸೂರ್ಯ ಮುಳುಗಿದ ನಂತರ ದೀಪ ಬೆಳಗಿಸಿ ಲಕ್ಷ್ಮೀ ದೇವಿಯ ಸ್ಮರಣೆ ಮಾಡಿದರೆ ಮನಸ್ಸಿನ ಕೋರಿಕೆ ಈಡೇರುತ್ತದೆ. ಪೂರ್ವ ದಿಕ್ಕಿನಲ್ಲಿ ದೀಪ ಬೆಳಗಿಸಿದರೆ ಗ್ರಹದೋಷ, ಕಷ್ಟಗಳು ತೊಲಗಿ ಮನೆಯಲ್ಲಿ ಸಂತಸ ನೆಲೆಸುತ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ಬೆಳಗಿಸಿದರೆ ಋಣ ಬಾಧೆಗಳು, ಶನಿ ದೋಷಗಳು ಕಳೆಯುತ್ತದೆ. ಉತ್ತರ ದಿಕ್ಕಿನಲ್ಲಿ ದೀಪ ಬೆಳಗಿಸಿದರೆ ಸಿರಿ ಸಂಪದ, ವಿದ್ಯೆ, ವಿವಾಹ ಪ್ರಾಪ್ತಿಯಾಗುತ್ತದೆ. ಆದರೆ ಈ ದಿಕ್ಕಿನಲ್ಲಿ ಮಾತ್ರ ದೀಪಾರಾಧನೆ ಮಾಡಲೇಬಾರದು. ದಕ್ಷಿಣ ದಿಕ್ಕಿನಲ್ಲಿ ದೀಪ ಬೆಳಗಿಸಿದರೆ ಕಷ್ಟ, ದುಃಖ, ಬಾಧೆಗಳು ಹೆಚ್ಚಾಗುತ್ತದೆ. ದೀಪಾರಾಧನೆಗೆ ತಾವರೆ ಬತ್ತಿಗಳನ್ನು ಬಳಸಿದರೆ ಪೂರ್ವ ಜನ್ಮದ ಪಾಪಗಳು ಕಳೆದು ಸಂತೋಷವಾಗಿ ಜೀವಿಸುತ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಕೆಂಪು ಬತ್ತಿಗಳಿಂದ ದೀಪ ಬೆಳಗಿಸಿದರೆ ಮಕ್ಕಳ ಕ್ಷೇಮ, ವಿವಾಹ ಜೀವನ ಬಹಳ ಚೆನ್ನಾಗಿರುತ್ತದೆ. ಹಳದಿ ಬಣ್ಣದ ಬತ್ತಿಗಳಿಂದ ದೀಪ ಹಚ್ಚಿದರೆ ಪಾರ್ವತಿ ದೇವಿಯು ಪ್ರಸನ್ನಳಾಗುತ್ತಾಳೆ. ಬೆಂಕಿ ಕಡ್ಡಿಯಿಂದ ದೀಪ ಬೆಳಗಿಸಬಾರದು. ಏಕ